ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಗದ್ದಲವೇ ಮುಗಿದಿಲ್ಲ. ಅಷ್ಟರಲ್ಲೇ 2028ರ ನಾಯಕತ್ವದ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ರೇಸ್ ಶುರುವಾಗಿದೆ. ಈಗಾಗಲೇ ಸರ್ಕಾರ ಅರ್ಧ ಹಾದಿಯನ್ನ ಕ್ರಮಿಸಿದ್ದು ಎಲ್ರಿಗೂ 2028ರ ಮೇಲೆ ಕಣ್ಣು, ಆಸೆಗಣ್ಣು. ಇಲ್ಲಿ ಗೆದ್ರೆ ಡಿಕೆಶಿಗೆ ಭವಿಷ್ಯ, ಇಲ್ಲದೆ ಹೋದ್ರೆ ಭವಿಷ್ಯವೇ ಮಸುಕು, ಮಬ್ಬುಗತ್ತಲು. ಕಾರಣ ಸಿದ್ದು ಕ್ಯಾಂಪ್ 2028ರ ರೇಸ್ ಅನ್ನ ಆರಂಭ ಮಾಡಿದೆ. ಒಬ್ರಲ್ಲ ಇಬ್ರಲ್ಲ ಅರ್ಧ ಡಜನ್ ನಾಯಕರು ಟ್ರ್ಯಾಕ್ನಲ್ಲಿದ್ದಾರೆ. ಸುಮಾರು ಜನ ಕ್ಲೇಮ್ ಮಾಡ್ಲಿಕ್ಕೆ ಈಗಾಗಲೇ ಎಂ ಬಿ ಪಾಟೀಲ್ ಹೇಳಿದಾರೆ, ಪರಮೇಶ್ವರ್ ಹೇಳ್ಯಾರ, ತಿಮ್ಮಾಪುರ್ ಹೇಳ್ಯಾರ, ಬೇರೆ ಬೇರೆ ನಾಯಕರೆಲ್ಲ ಹೇಳಿದ್ದಾರೆ. ಅದ್ರಲ್ಲಿ ನಾವು ಒಬ್ರು. ಯಾರ್ಯಾರು ಎಂ ಬಿ ಪಾಟೀಲ್ ನೋಡ್ಕೊಂಡು ಯಾರು ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ಟಿಕ್ ಕಾಲ ಅಂತ್ಯಕ್ಕೆ ಬಂತ. ಸಿದ್ದರಾಮಯ್ಯ ರಾಜಕೀಯ ದರ್ಬಾರ್ ಇನ್ನೆರಡೇ ತಿಂಗಳು ಬಾಕಿನ. ಅನ್ನಯ್ಯನ ಯುಗ ಅಂತ್ಯಕ್ಕೆ ಸಮೀಪಿಸ್ತಿದ್ಯಾ? ಸಿದ್ದರಾಮಯ್ಯರ ಸಂಧ್ಯಾಕಾಲದ ಬಗ್ಗೆ ಎಂಎಲ್ಸಿ ಯತೀಂದ್ರ ದಿಢೀರ್ ಪ್ರಸ್ತಾಪಿಸಿದ್ಯಾಕೆ? ಈ ಪ್ರವಚನದ ಹಿಂದಿನ ಬಹಿರಂಗ ರಹಸ್ಯಗಳು ಗುಟ್ಟಿನ ರೂಪದಲ್ಲಿ ಸ್ಫೋಟಗೊಂಡಿದ್ದು ರಾಜ್ಯದಲ್ಲಿ ಗದ್ದಲವನ್ನಂತೂ ಸೃಷ್ಟಿಸಿವೆ. ಯತೀಂದ್ರ ಸಿದ್ದು ಸಿದ್ಧಾಂತ ದಾಳ, 2028ಕ್ಕೆ ಸತೀಶ್ ಗಾಳ. ನವೆಂಬರ್ ಕ್ರಾಂತಿ ಚರ್ಚೆ ಶುರುವಾಯಿತು, ಸೈಲೆಂಟ್ ಸಮರ. ಅಮಾವಾಸ್ಯೆ ಕತ್ತಲು ಕರಗುವ ಮುನ್ನವೇ ಯತೀಂದ್ರ ಹೂಡಿದ ಅಸ್ತ್ರ ದಶ ದಿಕ್ಕಲ್ಲೂ ಕಂಪನ ಎಬ್ಸಿದೆ. ಬಂಡೆ ಬ್ರದರ್ಸ್ ಬುಡಕ್ಕೆ ಕುರುಕ್ಷೇತ್ರ ಪಟಾಕಿ ಇಟ್ಟ ಸಿದ್ದು ಕ್ಯಾಂಪ್ ನವೆಂಬರ್ ಕ್ರಾಂತಿಯ ಪಟ್ಟದಾಟಕ್ಕೆ ರಣರೋಚಕ ತಿರುವು ಕೊಡಿಸಿದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರವಾಗಿ ಸಿದ್ದು ಪಡೆಯ ಗೇಮ್ ಚೇಂಜರ್ ಸೈಲೆಂಟ್ ಪವರ್ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದೆ. 2028ಕ್ಕೆ ಗೂಗ್ಲಿ ಎಸೆದ ಸತೀಶ್ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಎರಡು 2028ರ ನಾಯಕತ್ವದ ವಿಚಾರದಲ್ಲೂ ಕಾಂಗ್ರೆಸ್ನಲ್ಲಿ ಜಿದ್ದಿನ ಪೈಪೋಟಿಗೆ ಜನ್ಮ ಕೊಟ್ಟಿದೆ. 2028ಕ್ಕೆ ತಾನು ಸಿಎಂ ಗಾದಿಗೆ ರೇಸ್ನಲ್ಲಿರೋದಾಗಿ ಜಾರಕಿಹೊಳಿ ಸಂದೇಶ ಕಳಿಸಿದ್ದಾರೆ. ನಾವು 2028ರ ಕ್ಲೈಮ್ ಅಂತ ಹೇಳಿದ್ದೇವೆ, ಅದಕ್ಕೆ ಪಕ್ಷ ತೀರ್ಮಾನ ಮಾಡಬೇಕು ಅಂತ ಸತೀಶ್ ಭವಿಷ್ಯಕ್ಕೆ ಬಾಣ ಬಿಟ್ಟಿದ್ದಾರೆ. ನೋಡಿ, ನಾವು ಕ್ಲೇಮ್ ಮಾಡ್ಲಿಕ್ಕೆ ಬಹಳ ಜನ ಇದಾರೆ, ನಾವು ಒಬ್ಬನಿಲ್ಲ. ಸುಮಾರು ಜನ ಕ್ಲೇಮ್ ಮಾಡ್ಲಿಕ್ಕೆ ಈಗಾಗಲೇ ಎಂ ಬಿ ಪಾಟೀಲ್ ಹೇಳಿದಾರೆ, ಪರಮೇಶ್ವರ್ ಹೇಳ್ಯಾರ, ತಿಮ್ಮಾಪುರ್ ಹೇಳ್ಯಾರ, ಬೇರೆ ಬೇರೆ ನಾಯಕರೆಲ್ಲ ಹೇಳಿದ್ದಾರೆ. ಅದ್ರಲ್ಲಿ ನಾವು ಒಬ್ರು. ಆದರೆ ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು. ಈ ನಡುವೆ ಇತರೆ ನಾಯಕರಿಂದಲೂ 2028ರ ಸಿಎಂ ರೇಸ್ಗೆ ಟವಲ್, ಬೆಡ್ಶೀಟ್ಗಳು ಹಾಸಿ ಸೀಟ್ ರಿಸರ್ವ್ ಮಾಡಲು ಯತ್ನಿಸುತ್ತಿದ್ದಾರೆ. ಸಚಿವ ಎಂ ಬಿ ಪಾಟೀಲ್ ಇಲ್ಲಿ ಯಾರೂ ಸನ್ಯಾಸಿಗಳಲ್ಲ ಅಂತ ಡಿಕೆಶಿ, ಪರಂ, ಸತೀಶ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಹೆಸರನ್ನ ಸಿಎಂ ರೇಸ್ಗೆ ಬಿಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ರೇಸ್ ಯಾವುದೇ ಇರಲಿ, ಹೈಕಮಾಂಡ್ ನಿರ್ಧಾರ ಅಂತಿಮ ಅಂದ್ರು. ನಮ್ಮ ಯಾರೇ ಕ್ಲೇಮ್ ಹೋಗ್ತಿದ್ರು ಸರ್, ಮಾಡ್ಕೋ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಲ್ಲಿ. ಯಾರ್ಯಾರು ಎಂ ಬಿ ಪಾಟೀಲ್ ನೋಡ್ಕೊಂಡು ಯಾರು ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ನೋಡಿ, ರೇಸ್ ಯಾವ್ದಾದ್ರೂ ರೇಸ್ ಇರ್ಲಿ, ತೀರ್ಮಾನ ಆಗೋದು ಯಾರ್ದು? ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು CLP ಅಲ್ಲಿ ನೋಡಿ, CLP ನಲ್ಲಿ ಆ ಸಂದರ್ಭ ಬಂದಾಗ CLP ಕರೀತಾರೆ, CLP ಅಲ್ಲಿ MLAಗಳು ಒಪಿನಿಯನ್ ತಗೊಳ್ತಾರೆ. ಅದೇನೋ ಅಂತಾರಲ್ಲ, ಎಲೆಕ್ಷನ್ಗೆ ಇನ್ನೂ 2.5 ವರ್ಷ ಬಾಕಿ ಇದೆ. ಕೂಸು ಹುಟ್ಟಿಲ್ಲ, ಕುಲಾವಿನೂ ಸಿದ್ಧವಾಗಿಲ್ಲ, ಆಗ್ಲೇ ನಾನೇ ಸಿಎಂ ಅಂತ ಬೋರ್ಡ್ ಸಿದ್ಧವಾಗ್ತಾ ಇದೆ. ಮೋಸ್ಟ್ಲಿ ಆಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕೂಡ ಇದೆ ಅನ್ನೋದನ್ನ ಕೈಪಡೆ ನಾಯಕರು ಮರ್ತಂತೆ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.